ಕುಂಕುಮ ಪ್ರಸಾದ ಹಾಗೂ ಹೂವನ್ನು ನೀಡುತ್ತಿರುವ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ನನ್ನ ಈ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ನೋಡಿ, ತುಂಬಾನೇ ಇಬ್ಬನಿ ಬೀಳ್ತಾ ಇತ್ತು. ಇದು 8 ಗಂಟೆ ಆಗಿದೆ. 8 ಗಂಟೆ ಆದ್ರೂ ತುಂಬಾನೇ ಇಬ್ಬನಿ ಇತ್ತು. ಈ ಬ್ಲಾಗ್ ಬಂದು ಸಿರ್ಸಿ ಜಾತ್ರೆಯ ಬ್ಲಾಗ್ ಆಗಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, 24ರಿಂದ 4ನೇ ತಾರೀಕು ತನಕ ಸಿರ್ಸಿ ಜಾತ್ರೆ ಇತ್ತು. ನಾವು ಅಣ್ಣನ ಮನೆ ಹೋಗಿದ್ದು 26ನೇ ತಾರೀಕಿಗೆ ಹೋಗಿದ್ವಿ. ಹಾಗೆ 27ನೇ ತಾರೀಕಿಗೆ ಶುಕ್ರವಾರ ಎಲ್ಲರೂ ಹಣ್ಕಾಯಿಗಂತ ಹೋಗಿದ್ವಿ. ಈಗ ಹಣ್ಕಾಯಿಗಂತ ಎಲ್ಲ ರೆಡಿ ಆಗಿದ್ದೀವಿ. ತೋರಿಸ್ತೀನಿ ಅನ್ಸತ್ತೆ ಎಲ್ಲರಿಗೂ. ಇಲ್ಲಿ ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ವೈನಿ, ನಮ್ಮ ಹಸ್ಬೆಂಡ್, ನಮ್ಮ ಭಾವ ಎಲ್ಲ ರೆಡಿಯಾಗಿದ್ದೀವಿ. ಇವಾಗ ಹೋಗಬೇಕು. ಇಲ್ಲಿ ನೋಡಿ ನಮ್ಮ ತಶ್ವಿಕಾ, ಹಾಯ್. ಇವಾಗ ಹೋಗ್ತಿದ್ದೆ ಹಣ್ಕಾಯಿಗೆ. ನಮ್ಮಮ್ಮ ಗಾಡಿ ಮೇಲೆ ಬರ್ತಾರೆ. ಇವಾಗ ನಾವು ಲೈನಲ್ಲಿ ನಿಂತಿದ್ದೀವಿ ಹಣ್ಕಾಯಿಗೆ ಅಂತ ಹೇಳಿ. 2 ಲೈನ್ ಇರತ್ತೆ. ಒಂದು VIP ಕಾರ್ಡ್ ಇರೋರು ಲೈನ್, ಇನ್ನೊಂದು ನಾರ್ಮಲ್. ನಮ್ದು VIP ಇತ್ತು, ಆದ್ರೂ ಅಷ್ಟೇ ಟೈಮ್ ತಗೊಂಡು ಫುಲ್ ರಶ್. ಅಷ್ಟು ರಶ್ ಇರತ್ತೆ ಅಂದ್ರೆ ಸಿರ್ಸಿ ಜಾತ್ರೆಯಲ್ಲಿ. ಅದು ಎಷ್ಟು ಯಾವ ಊರಿಂದ ಬರ್ತಾರೋ ಗೊತ್ತಿಲ್ಲ, ಅಷ್ಟೊಂದು ರಶ್ ಇರುತ್ತೆ. ಎಷ್ಟು ಜಾತ್ರೆ ಆದ್ರೂ ಪ್ರತಿಯೊಂದು ಜಾಗದಲ್ಲೂ ಈ ಸರಿ ಮಲೆನಾಡಲ್ಲಿ ಮನೆ ಜಾತ್ರೆ ಇತ್ತು. ಒಂದು ಸಾಗರ, ಶಿವಮೊಗ್ಗ, ಸಿದ್ದಾಪುರ ಜಾತ್ರೆ, ಎಷ್ಟು ಜಾತ್ರೆ ಆದ್ರೂ ಇಲ್ಲಿ ಸಿರ್ಸಿ ಜಾತ್ರೆ ಮಾತ್ರ ತುಂಬಾನೇ ಜನ ರಶ್ ಆಗ್ತಾರೆ. ಇವಾಗ ಒಳಗಡೆ ಬಂದ್ವಿ. ನಾವು 7 ಗಂಟೆ ಲೈನಲ್ಲಿ ನಿಂತವ್ರು 11 ಗಂಟೆ ಒಳಗೆ ಬಂದಿದ್ದೀವಿ. ಈಗ ಸುಗಂಧರಾಜ ಹೂ ಮತ್ತೆ ಒಂದು ಸೀರೆ, ಒಂದು ಉಡಿ ತಗೊಂಡು ದೇವ್ರ ದರ್ಶನ ಮಾಡಿದ್ವಿ. ತುಂಬಾನೇ ಚೆನ್ನಾಗಾಯ್ತು ದೇವ್ರ ದರ್ಶನ. ನೀವು ಒಂದ್ಸತಿ ದರ್ಶನ ಮಾಡ್ಕೊಳ್ಳಿ. ದೇವ್ರ ದರ್ಶನ ಆದ್ಮೇಲೆ ನಾವು ಇವಾಗ ಹಣ್ಕಾಯಿ ತಗೊಂಡು ಹಣ್ಕಾಯಿ ಮಾಡಿಸಿದ್ವಿ. ಯಾಕಂತ ಹೇಳಿದ್ರೆ ಒಂದ್ಸರಿ ದರ್ಶನಕ್ಕೆ ಹೋದ್ಮೇಲೆ ಅಲ್ಲಿ ಹಣ್ಕಾಯಿ ಮಾಡಿಸ್ಲಿಕ್ಕೆ ಆಗಲ್ಲ. ಹೊರಗಡೆ ಬಂದ್ಮೇಲೆ ನಾವು ಆಮೇಲೆ ಹಣ್ಕಾಯಿ ಎಲ್ಲ ತಗೊಂಡು ಹಣ್ಕಾಯಿ ಮಾಡಿಸಿರೋದು. ಅಷ್ಟು ರಶ್ ಇರುತ್ತೆ. ಸಿರ್ಸಿ ಜಾತ್ರೆ ಬಂದವರಿಗೆ ಇದು ಗೊತ್ತಿರತ್ತೆ, ಎಷ್ಟು ರಶ್ ಇರತ್ತೆ ಅಂದ್ರೆ ಹೇಳಲಿಕ್ಕೆ ಆಗಲ್ಲ ಎಷ್ಟು ರಶ್ ಇರತ್ತೆ ಅಂತ ಹೇಳಿ. ನೀವೇ ಒಂದ್ಸರಿ ಜಾತ್ರೆ ಬಂದು ದರ್ಶನ ಮಾಡಿ ನೋಡಿ, ನಿಮ್ಗೆ ಅನುಭವ ಆಗತ್ತೆ. ಹಣ್ಕಾಯಿ ಎಲ್ಲ ಆದ್ಮೇಲೆ ನಾವು ಕುಂಕುಮ ತಗೊಂಡ್ವಿ. ಲಾಸ್ಟ್ ಟೈಮ್ ನಾನು ಕೊಂಡ್ಲಿ ಜಾತ್ರೆಲ್ಲ ಹೇಳ್ದಾಗೆ ನಮ್ಮ ಅಕ್ಕನಿಗೆ, ನಮ್ಮ ವೈನಿಗೆ, ಅಮ್ಮನ ಮನೆಗೆ ಈ ತರ ನಾವು ಕುಂಕುಮ ತಗೊಂಡು ಕೊಡ್ತೀವಿ. ಅವ್ರು ತಗೊಂಡು ಅವ್ರು ನಮ್ಗೆ ಕೊಡ್ತಾರೆ. ಕುಂಕುಮ ತಗೊಂಡು ಅರ್ಶಿನ ಕುಂಕುಮ ತಗೊಂಡು ಹಣ್ಕಾಯಿ ಎಲ್ಲ ಮುಗಿಸ್ಕೊಂಡು ಮನೆ ಬಂದ್ವಿ. ಮನೆ ಬಂದ್ಮೇಲೆ ಫುಲ್ ಸುಸ್ತಾಗಿತ್ತು. ಎಲ್ಲರೂ ಊಟ ಮಾಡಿ ಮಧ್ಯಾಹ್ನ ಮಲ್ಕೊಂಡು ಎಲ್ಲರೂ ಎದ್ದು ಇವಾಗ ನಮ್ಮ ಅಣ್ಣನ ಮಗಳು ಮತ್ತೆ ನಮ್ಮ ಹಸ್ಬೆಂಡ್ ಆಟ ಆಡ್ತಾ ಇದ್ದಾರೆ. ಇವಾಗ ಎಲ್ಲರೂ ಸಂಜೆಗೆ ಜಾತ್ರೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. कैसा खेलने का? ये दीवारों को टच हो गया ना, हाँ, तो उसका 1 पॉइंट. ओहो, 3 हो गया. ಇವಾಗ ಹೊರಟ್ವಿ ನಾವು ಜಾತ್ರೆಗೆ. ಮೊದಲು ಹೋಗಿದ್ವಿ ನಾವು ಕೋಟೆಕೆರೆಗೆ. ಹಾಗೆ ಹೋಗ್ತಾ ನಾವು ಮಾರಿಗೋಡಿ ದೇವಸ್ಥಾನದ ಅಪೋಸಿಟ್ ಇಂದ ಹೋಗ್ಬೇಕಾಗಿತ್ತಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಲೈಟ್ ಡೆಕೋರೇಷನ್ ತುಂಬಾನೇ ಖುಷಿ ಆಗ್ತಾ ಇತ್ತು ನೋಡ್ಲಿಕ್ಕೆ. ₹50
ಅಲ್ಲಿ ಮರ್ಮೇಡ್ ಶೋನು ಬಂದಿತ್ತು. ಆದ್ರೆ ಸ್ಟಾರ್ಟಿಂಗ್ 2 ದಿನ ಏನು ಶೋ ಇಲ್ಲಾಗಿತ್ತು. ಅದ್ರ ನೆಕ್ಸ್ಟ್ ಡೇ ಇಂದ ಶೋ ಸ್ಟಾರ್ಟ್ ಆಗಿತ್ತು. ಹಾಗೆ ನಾವು ಹೋಗಿದ್ದು ಮೂನ್ ವಾಕಿಗೆ. ತುಂಬಾನೇ ಚೆನ್ನಾಗಿತ್ತು. ತುಂಬಾ ಜನ ಬೇರೆ ಆಗಿದ್ರು, ತುಂಬಾ ರಶ್ ಇತ್ತು. ನಮ್ಮ ಟೈಮಲ್ಲೆಲ್ಲ ಈ ತರ ಚಿಕ್ಕದು ಕೊಲಂಬಸ್ ಎಲ್ಲ ಬಂದಿಲ್ಲ. ಇದು ಈಗಿನ ಮಕ್ಳಿಗೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನನ್ನ ಅಣ್ಣ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ಲು. ಕೊಲಂಬಸ್ ಹತ್ತಿ, ಚಿಕ್ಕ ಕೊಲಂಬಸ್ ಇದು. ಜಾತ್ರೆ ಮುಗಿಸ್ಕೊಂಡು ಮನೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ನಮ್ಮ ಹಸ್ಬೆಂಡ್ ಬೆಂಗಳೂರು ಹೊರಟಿದ್ರು. ಇವತ್ತು ನಮ್ಮ ಮನೆಯವರು ಊರಿಗೆ ಹೊರಟಿದ್ದಾರೆ ಬೆಂಗಳೂರಿಗೆ. ನಾನು ಇಲ್ಲೇ ಇರ್ತೀನಿ. ನಮ್ಮ ಬಾವಾಜಿ ಕೂತಿದ್ದಾರೆ, ನಮ್ಮಮ್ಮ ಇಲ್ಲಿದ್ದಾರೆ. ತಶ್ವಿಕಾ ಅಷ್ಟು ವ್ಯವಸ್ಥೆ ಆಗಲಿಲ್ಲ. ಇಲ್ಲ ಮಾಡಿದ್ದೀರ, ಚೆನ್ನಾಗಿತ್ತು ಖಂಡಿತ ಖಂಡಿತ. ಐ ಲವ್ ಯು. ಜಾತ್ರೆ ಎಂಜಾಯ್ ಮಾಡು ಅಂತ ಹೇಳಿ ನಮ್ಮ ಹಸ್ಬೆಂಡ್ ನನ್ ಬಿಟ್ಟು ಅವರು ಬೆಂಗಳೂರಿಗೆ ಹೊರಟ್ರು. ಅವರಿಗೆ ಆಫೀಸ್ ವರ್ಕ್ ಇರೋ ಸಲುವಾಗಿ ಅವ್ರು ಹೋದ್ರು. ಹೀಗಿತ್ತು ನನ್ನ ಈ ಬ್ಲಾಗ್, ಜಾತ್ರೆ ಬ್ಲಾಗ್. ನಿಮಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಮತ್ತು ಜಾತ್ರೆದು ಇನ್ನೂ ಬ್ಲಾಗ್ ಇದೆ, ಅದನ್ನ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಬರ್ಲಾ? ಹಾಗಾದ್ರೆ ಬಾಯ್, ನಮಸ್ಕಾರ.